ಕರಾವಳಿ ಮಲೆನಾಡಿನಲ್ಲಿ ಧಾರಾಕಾರ ಮಳೆ ಮುಂದುವರೆದಿದೆ. ಅದರಲ್ಲೂ ಉತ್ತರ ಕನ್ನಡದಲ್ಲಿ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳೇ ಸೃಷ್ಟಿಯಾಗಿದೆ. ಜನಜೀವನ ಅಸ್ತವ್ಯಸ್ತವಾಗಿದ್ದು ಅಕ್ಷರಶಃ ಜನರು ಮಳೆಯಿಂದಾಗಿ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜನವಸತಿ ಪ್ರದೇಶಗಳಲ್ಲೆಲ್ಲ ನೀರು ನುಗ್ಗಿದೆ. ಅದರಲ್ಲೂ ಉತ್ತರ ಕನ್ನಡದ ಕುಮಟಾ ಭಾಗದಲ್ಲಿ ವರುಣನ ಆರ್ಭಟ ಎಲ್ಲೆ ಮೀರಿದೆ. ಗಂಗಾವಳಿ ನದಿ ಉಕ್ಕಿ ಹರಿತಾ ಇದೆ. ಕೃಷಿ ಜಮೀನು, ಮನೆ, ರಸ್ತೆ ಎಲ್ಲ ಕಂಪ್ಲೀಟ್ ಆಗಿ ಜಲಾವೃತ. ದೋಣಿ ಮೂಲಕ ಜನ ಜಾನುವಾರುಗಳನ್ನು ರಕ್ಷಣೆ ಮಾಡಲಾಗ್ತಾ ಇದೆ. 4 ಕಡೆ ಕಾಳಜಿ ಕೇಂದ್ರವನ್ನ ತೆರೀಲಿಕ್ಕೆ ಜಿಲ್ಲಾಡಳಿತ ಮುಂದಾಗಿದೆ. ದೃಶ್ಯಗಳನ್ನ ಕೂಡ ಕೆಲವೇ ಕ್ಷಣಗಳಲ್ಲಿ ಗಮನಿಸ್ತೀರಿ. ಕುಮಟಾದಲ್ಲಿ ಯಾವ ರೀತಿಯಾಗಿ ಪರಿಸ್ಥಿತಿ ಇದೆ ಅಂತ ಹೇಳಿ ಮತ್ತೊಂದಷ್ಟು ಅಪ್ಡೇಟ್ ಕಡೆ ಗಮನ ಕೊಡೋಣ. ಕಿನ್ನರ ಗ್ರಾಮದಲ್ಲಿ ಮಣ್ಣಿನಾಡಿ ಸಿಲುಕಿದ್ದ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಮಣ್ಣಿನಾಡಿ ಸಿಲುಕಿದ್ದ ಗುರುವ ಅನ್ನೋ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿ ಆತನನ್ನ ಬದುಕುಳಿಸುವ ಪ್ರಯತ್ನವನ್ನ ಮಾಡಿದ್ರು. 3 ಗಂಟೆಗಳ ಕಾಲ ರೆಸ್ಕ್ಯೂ ಕಾರ್ಯಾಚರಣೆ ನಡೆಯಿತು. ಆದರೆ ಆತನನ್ನ ಬದುಕಿಸುವಲ್ಲಿ ವಿಫಲರಾಗಿದ್ದಾರೆ ರಕ್ಷಣಾ ಕಾರ್ಯಾಚರಣೆಯ ಸಿಬ್ಬಂದಿಗಳು. ಮತ್ತೊಂದು ಕಡೆಯಲ್ಲಿ ಕುಮಟಾದಲ್ಲಿ ಮಳೆಯಿಂದಾದ ಅವಾಂತರದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಜಿಲ್ಲಾಡಳಿತದ ಕಡೆಯಿಂದ ರಕ್ಷಣಾ ಕಾರ್ಯ ಕೂಡ ನಡೀತಿರೋ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಗಂಜಿ ಕೇಂದ್ರಗಳನ್ನ 4 ಕಡೆ ತೆರೆಯಲಾಗಿದೆ. ಕಾಳಜಿ ಕೇಂದ್ರ. ಮಳೆಯಿಂದಾಗಿ ಹಾನಿಗೀಡಾದ ಪ್ರದೇಶದ ಜನರನ್ನ ಸುರಕ್ಷಿತ ಜಾಗಗಳಿಗೆ ಬೋಟ್ ಅನ್ನ ಬಳಸಿಕೊಂಡು ರವಾನಿಸುವ ಕೆಲಸ ಮಾಡಲಾಗ್ತಾ ಇದೆ. ಇನ್ನು ಮಳೆಯಿಂದಾಗಿ ರಾಜ್ಯದಾದ್ಯಂತ ಎಷ್ಟೆಲ್ಲ ಅವಾಂತರ ಆಗ್ತಾ ಇದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಅಂಕೋಲಾದಲ್ಲಿ ಗುಡ್ಡ ಕುಸಿದು ಭಾರಿ ಅನಾಹುತವೇ ಸಂಭವಿಸಿರುವಂತಹ ಒಂದು ಘಟನೆ ನಡೆದಿದೆ. ಕರಾವಳಿ ಮತ್ತು ಉತ್ತರ ಕನ್ನಡ ಭಾಗದಲ್ಲಿ ಮಳೆಯಿಂದಾಗಿ ಏನೆಲ್ಲ ಅನಾಹುತಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನ ಮಾಡ್ತಾ ಇದೆ. ಅದರ ಜೊತೆಗೆ ಸರ್ಕಾರದ ಗಮನಕ್ಕೆ ತರುವಂತಹ ಕೆಲಸವನ್ನ ಮಾಡ್ತಾ ಇದೆ. ಇದರ ಮಧ್ಯೆ ಗುಡ್ಡ ಕುಸಿದ ಪರಿಣಾಮ ಮತ್ತಷ್ಟು ಅವಾಂತರಗಳು ಉತ್ತರ ಕನ್ನಡ ಭಾಗದಲ್ಲಿ ಆಗ್ತಾ ಇದೆ. ಅಂಕೋಲಾದಲ್ಲಿ ಈ ಗುಡ್ಡ ಕುಸಿದ ಪರಿಣಾಮ ಏನೆಲ್ಲ ಸಮಸ್ಯೆ ಆಗಿದೆ ಅನ್ನೋದನ್ನು ನೋಡ್ತಾ ಹೋದರೆ 15ಕ್ಕೂ ಹೆಚ್ಚು ಮಂದಿ ನಾಪತ್ತೆಯಾಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ ಒಂದು ಕಡೆ. ಮತ್ತೊಂದು ಕಡೆ ಈಗಾಗಲೇ ಈ ರೀತಿ ನಿರಂತರ ಮಳೆಯಿಂದಾಗಿ ಗಂಗಾವಳಿ ನದಿ ಏನಿದೆ ಇದು ಉಕ್ಕಿ ಹರಿತಾ ಇದೆ. ಶಿರೂರು ಬಳಿ ಟೀ ಅಂಗಡಿ ಮೇಲೆ ಗುಡ್ಡ ಕುಸಿದಿದೆ. ಟೀ ಅಂಗಡಿ ಬಳಿ ಇದ್ದ 15 ಮಂದಿ ನಾಪತ್ತೆಯಾಗಿರುವ ಶಂಕೆ ವ್ಯಕ್ತವಾಗಿದೆ. ನೋಡಿ, ಶಿರೂರಿನಲ್ಲಿ ಇನ್ನೂ ಕೂಡ ರಕ್ಷಣಾ ಕಾರ್ಯಾಚರಣೆ ಆರಂಭ ಆಗಿಲ್ಲ. ಗುಡ್ಡದ ಮಣ್ಣಿನ ತೆರವು ಕಾರ್ಯ ಆರಂಭ ವಿಳಂಬ ಆಗಿದೆ. ಈಗಾಗಲೇ ಇಲ್ಲಿ ಇಷ್ಟೊಂದು ಸಮಸ್ಯೆ ಆಗಿದೆ, ಅವಾಂತರ ಆಗಿದೆ. ಟೀ ಅಂಗಡಿ ಬಳಿ ಇದ್ದ 15 ಮಂದಿ ನಾಪತ್ತೆಯಾಗಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಆದರೆ ಇನ್ನೂ ಕೂಡ ರಕ್ಷಣಾ ಕಾರ್ಯಾಚರಣೆ ಅನ್ನುವಂಥದ್ದು ಇಲ್ಲಿ ಆರಂಭವೇ ಆಗಿಲ್ಲ. ಅಧಿಕಾರಿಗಳ ವಿರುದ್ಧ ಈಗ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಂಥ ಅವಾಂತರ ಆಗಿದೆ, ಅನಾಹುತ ಆಗಿದೆ, ಸ್ಥಳಕ್ಕೆ ಬರುವಂಥ ಸೌಜನ್ಯವೂ ಈ ಅಧಿಕಾರಿಗಳಿಗೆ ಇಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಗಂಗಾವಳಿ ನದಿ ನುಕ್ಕಿ ಹರಿತಾ ಇರೋದ್ರಿಂದ ಒಂದು ಕಡೆ ಈ ರೀತಿಯ ಸಮಸ್ಯೆ ಆದರೆ ಗುಡ್ಡ ಟೀ ಅಂಗಡಿ ಮೇಲೇ ಕುಸಿದಿದೆ ಅನ್ನುವಂಥದ್ದು. ಹೀಗಾಗಿ ಆ ಟೀ ಅಂಗಡಿಯ ಸುತ್ತಮುತ್ತ ಇದ್ದಂತಹ 15 ಜನ ನಾಪತ್ತೆಯ ಶಂಕೆ ವ್ಯಕ್ತವಾಗ್ತಾ ಇದೆ. ಸಿಕ್ಕಾಕೊಂಡ್ರ ಇವರು ಅನ್ನುವಂಥ ಶಂಕೆ ಇದೆ. ಸೊ ರಕ್ಷಣಾ ಕಾರ್ಯಾಚರಣೆ ಆಗಬೇಕು, ಆದರೆ ರಕ್ಷಣಾ ಕಾರ್ಯಾಚರಣೆ ಇನ್ನೂ ಕೂಡ ಆಗಿಲ್ಲ. ಅಧಿಕಾರಿಗಳು ಬರೋದೇ ವಿಳಂಬ ಆಗ್ತಾ ಇದೆ. ಇದೇ ಈಗ ಜನರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಇನ್ನು ಇದೇ ವಿಚಾರವನ್ನ ವಿಧಾನಸಭೆಯಲ್ಲಿ ಶಾಸಕ ಸತೀಶ್ ಸೈಲ್ ಅವರು ಮಾತಾಡಿದ್ದಾರೆ. ಅವೈಜ್ಞಾನಿಕ ಕಾಮಗಾರಿಗಳು ಈ ರೀತಿಯ ಅವಾಂತರಗಳಿಗೆ ಕಾರಣ ಆಗ್ತಾ ಇದೆ ಅಂತ ವಿಧಾನಸಭೆಯಲ್ಲಿ ಶಾಸಕ ಸತೀಶ್ ಸೈಲ್ ಇದನ್ನ ಮಾತಾಡಿ ಸರ್ಕಾರದ ಗಮನ ಸೆಳೆಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಹೆದ್ದಾರಿ ಕಾಮಗಾರಿ ಅವೈಜ್ಞಾನಿಕವಾಗಿ ನಡೀತಾ ಇದೆ, ಇದರಿಂದಾಗಿ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತಾ ಇದೆ ಅನ್ನುವಂತಹ ಮಾತನ್ನ ಹೇಳುವ ಮೂಲಕ ಸರ್ಕಾರದ ಗಮನ ಸೆಳೆಯುವಂತಹ ಕೆಲಸವನ್ನ ಶಾಸಕ ಸತೀಶ್ ಸೈಲ್ ಅವರು ಮಾಡಿದ್ದಾರೆ. ಹೆದ್ದಾರಿ ಕಾಮಗಾರಿ ಅವ್ಯವಸ್ಥೆಯೇ ಈ ಘಟನೆಗೆ ಕಾರಣ ಅಂತ ಅವ್ರು ಹೇಳ್ತಾ ಇದ್ದಾರೆ. ಗುಡ್ಡದ ಎತ್ತರ ಹೆಚ್ಚಿರೋ ಬಗ್ಗೆ ಈ ಹಿಂದೆಯೇ ಹೇಳಿದ್ದೆ. 400 ಮೀಟರ್ ರಸ್ತೆ ಕುಸಿತವಾಗಿದೆ. ಇದಕ್ಕೆಲ್ಲ ಕಾರಣ ಹೆದ್ದಾರಿ ಕಾಮಗಾರಿಯ ಅವ್ಯವಸ್ಥೆ ಅಂತ ಹೇಳಿ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಶಾಸಕ ಸತೀಶ್ ಸೈಲ್ ಅವರು.
ಇನ್ನು ಇದೇ ಸಂದರ್ಭದಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದಂತಹ ಶಾಸಕ ಸತೀಶ್ ಸೈಲ್ ಅವರಿಗೆ ಸಚಿವ ಕೃಷ್ಣ ಬೈರೇಗೌಡರು ರಿಯಾಕ್ಟ್ ಮಾಡಿದ್ದಾರೆ. 1 ಗಂಟೆಯ ಒಳಗಡೆನೆ ವರದಿಯನ್ನ ತರಿಸ್ತಾ ಇದ್ದೇನೆ ಅಂತ ಸತೀಶ್ ಸೈಲ್ಗೆ ಸಚಿವ ಕೃಷ್ಣ ಬೈರೇಗೌಡ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಗುಡ್ಡ ಕುಸಿತದ ಬಗ್ಗೆ ವಿಧಾನಸಭೆಯಲ್ಲಿ ಚರ್ಚೆ ಆಗಿರೋದು. ರಾಷ್ಟ್ರೀಯ ಹೆದ್ದಾರಿಯವರು ಕಾಲುವೆ ಸರಿ ಮಾಡಿಲ್ಲ, NH ಮತ್ತು ನೌಕಾನೆಲೆ ಎರಡೂ ಕೇಂದ್ರ ಸರ್ಕಾರದ ಬಳಿ ಇದೆ, ಅವರು ಸಹಕರಿಸ್ತಾ ಇಲ್ಲ ಕೇಂದ್ರ ಸರ್ಕಾರದವರು ಅಂತ ಹೇಳಿದ್ದಾರೆ. ಹಾಗಿದ್ರೆ ಸೆಷನ್ನಲ್ಲಿ ಏನು ನಡೀತಾ ಇದೆ, ಸದ್ಯಕ್ಕೆ ಈ ವಿಚಾರವಾಗಿ ಏನು ಚರ್ಚೆ ಆಯಿತು ನೋಡೋಣ. ಅದನ್ನ ಸುಮಾರು 400 ಮೀಟರ್ ಹೈಟನ್ನು ನಮ್ಮ ಕಾರವಾರದಲ್ಲಿ ಅಂಕೋಲಾ ಶಿರೂರು ಗ್ರಾಮ, ಇದು ನ್ಯಾಷನಲ್ ಹೈವೇಯಲ್ಲಿ IRB ಅಂತ ಒಂದು ಕಂಪನಿ ಕೆಲಸ ಮಾಡ್ತಾ ಇದೆ. ಅದನ್ನ ಸುಮಾರು 400 ಮೀಟರ್ ಹೈಟನ್ನು ಸ್ಲೋಪ್ ಮಾಡಿ ಏನಾಗಿದೆ ಈಗ ಫಸ್ಟಿಗೆ ಅಲ್ಲ ಸರ್, 400 ಮೀಟರ್ ಹೈಟನ್ನು ಸ್ಲೋಪ್ ಮಾಡದೆ ನಾವು 10 ಸಲ ಅದು ಹೇಳಿದ್ವಿ, ಇದು ಸೈಡಿಂಗ್ ಆಗೇ ಆಗ್ತದೆ ಅಂತ ಹೇಳಿದಾಗಲೂ ಕೇಳದೆ. ಸೆನ್ಸಿಟಿವ್ ಏರಿಯಾ ಸರ್ ಕಾರವಾರ ಅಂಡ್ ಅಂಕೋಲಾ. ಪ್ರತಿ ಸಲ ನಾವು ಕ್ವಶನ್ ಕೊಡೋದು, ಇವರು ಜಿಲ್ಲಾಧಿಕಾರಿಗಳಿಗೂ ಮನವಿ ಮಾಡಿದ್ದೇವೆ, ಮೊನ್ನೆ ಜಿಲ್ಲಾಧಿಕಾರಿಗಳು ಟ್ರಾನ್ಸ್ಫರ್ ಆಗಿ ಹೋದರು. ಆಮೇಲೆ ನಮ್ಮ ವಿಶೇಷ ಯಾರು ನಮ್ಮ ಉಸ್ತುವಾರಿ ಜಿಲ್ಲಾಧಿಕಾರಿಗಳಂತ ರಿತೇಶ್ ಕುಮಾರ್ ಸಿಂಗ್ ಅವರು ಬಂದರು, ಅವ್ರ ಹತ್ರ ನಾವು ಇದನ್ನು ಹೇಳಿದ್ವಿ. ಅಲ್ಲ ಏನು ಇವತ್ತೇನಾಗಿದೆ ಇಲ್ಲಿ ಅವರೇ ಸರ್? ಅದು ಮೊದಲೇ ಒಂದೇ ನಿಮಿಷ, ಅಲ್ಲಿ ನಮಗೆ ಯಾವುದೇ ಥರದ ಒಂದು ಉತ್ತರ ಸಿಗ್ತಾಯಿಲ್ಲ. ಇವತ್ತು ಅದಕ್ಕೆ ಪ್ರತಿಫಲ ಆಗಿದೆ ಏನಂತ ಹೇಳಿದರೆ, ಸುಮಾರು 10 ರಿಂದ 15 ಜನ ನೀರು ಪಾಲಾಗಿದ್ದಾರೆ ಅಂತ, ಗಂಗಾವಳಿ ನದಿಯಲ್ಲಿ ನೀರು ಪಾಲಾಗಿದೆ ಅಂತ ಸುದ್ದಿ ಬಂದಿದೆ. ಅದೇನಾಗಿದೆ, ಸ್ಲೈಡಿಂಗ್ ಆಗಿ ಹೈವೇಯಿಂದ ತಳ್ಳಿ ಹೋಗಿ 2-3 ಮನೆಗಳು ಧ್ವಂಸ ಆಗಿದ್ದಾವೆ. ಅದರ ಒಟ್ಟಿಗೆ ಹೈವೇಯಿಂದ ಚಲಿಸುವ ವೆಹಿಕಲ್ ಟ್ಯಾಂಕರ್ಗಳು ನೀರಲ್ಲಿ ಹೋಗಿದ್ದಾವೆ. ಬೆಳಿಗ್ಗೆ 7 ಗಂಟೆಗೆ ಅದು ಬಿಟ್ಟು ನಮ್ಮ ಕಾರವಾರದಲ್ಲಿ ಸಹ ಮೊದಲೇ ಒಂದು ಸಲ ಲ್ಯಾಂಡ್ ಸ್ಲೈಡಿಂಗ್ ಆಗಿತ್ತು, ಅಲ್ಲಿ ಸಹ ಒಂದು ವ್ಯಕ್ತಿ ತೀರ್ಕೊಂಡಿದ್ದಾನೆ. ಇದನ್ನು ನಾವು ಪುನಃ ಎಷ್ಟು ಸಲ ಹೇಳುವುದು? ಈಗ ಸೀಬರ್ಡ್ನಲ್ಲೂ ಹಾಗೆ, ಸೀಬರ್ಡ್ನಲ್ಲಿ ಎಷ್ಟು ಸಲ ಹೇಳಿದ್ರು ಕೇಳ್ತಾ ಇಲ್ಲ. ಸೀಬರ್ಡ್ನಲ್ಲಿ ಸಭಾಧ್ಯಕ್ಷರೇ ಒಂದು ನಿಮಿಷ ಆಯ್ತು ಸಭಾಧ್ಯಕ್ಷ, ಇದು ಸೀಬರ್ಡ್ನಲ್ಲಿ ಸುಮಾರು 415 ಹೆಕ್ಟೇರ್ ಜಮೀನನ್ನು ನಾವು ಕೊಟ್ಟಿದ್ವಿ, ನಮ್ಮ ಹೃದಯ ಭಾಗದ ಜಾಗವನ್ನು ಕೊಟ್ಟಿದ್ವಿ ದೇಶದಗೋಸ್ಕರ. ಇವತ್ತು ಅಲ್ಲಿಂದ ಹೋಗುವಂಥ ನೀರು ರಾಜಕಾಲುವೆ ಏನು ಸಮುದ್ರಕ್ಕೆ ಸೇರ್ತಿತ್ತು, ಅಲ್ಲಿ ಇವರೆಲ್ಲ ಐಷಾರಾಮಿ ಬಂಗಲೆಗಳನ್ನು ಕಟ್ಟಿ, CR ಶೆಡ್ ಇಲ್ಲ, ಏನೂ ಇಲ್ಲ ಅವರಿಗೆ. ಸುಮಾರು 20-15 ಅಂತಸ್ತಿನ ಮನೆ ಕಟ್ಕೊಂಡಿದ್ದಾರೆ. ನಾನು ದೇಶಕ್ಕೋಸ್ಕರ ಮಾಡಲಿ ಸಹಜವಾದ, ಆದರೆ ಆ ಮನೆಗಳನ್ನು ಕಟ್ಟಿ ನಮ್ಮ ಜನ ಅಲ್ಲಿ ನಿರಾಶ್ರಿತರಾಗಿ ಅವರಿಗೆ ಯಾವುದೇ ವ್ಯವಸ್ಥೆ ಇಲ್ಲ. ಅದನ್ನು ಸಾಮಾನ್ಯ ರಿತೇಶ್ ಕುಮಾರ್ ಸಿಂಗ್ ಅವರಿಗೆ ಹೇಳಿದ್ವಿ ಮೊನ್ನೆ, ಅದು ಅವರು ದೇಶಕ್ಕೋಸ್ಕರ ಸುಮ್ಮನೆ ಇರಬೇಕಪ್ಪ ಅಂತಾರೆ. ಹೀಗಾಗಿ ಮಾತಾಡಿದರೆ ಇವತ್ತು ಜನ ಸತ್ತು ಹೋಗಿದ್ದಾರೆ, ಅದಕ್ಕೆ ಯಾರು ಹೊಣೆಗಾರರು? ಇವತ್ತು ಹೈವೇನೇ ಕ್ರಾಸ್ ಆಗಿ ಗಂಗಾವಳಿ ನದಿಗೆ ಹೋಗ್ಬಿಟ್ಟಿದೆ. ಇದ್ರ ಬಗ್ಗೆ ಯಾರಾದರೂ ಇನ್ನು ಕಾರವಾರದ ಮಂದ್ರಾಳಿಯಲ್ಲಿಯೂ ಕೂಡ ಭೂಕುಸಿತವಾಗಿ ಭಾರಿ ಅವಾಂತರವೇ ಸೃಷ್ಟಿಯಾಗಿದೆ. ಮಂದ್ರಾಳಿಯಲ್ಲಿ ಭೂಕುಸಿತದಿಂದ ಸದ್ಯಕ್ಕೆ ಏನೆಲ್ಲ ಸಮಸ್ಯೆ ಆಗಿದೆ ಅನ್ನೋದ್ರ ಬಗ್ಗೆ ನಮ್ಮ